ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಶಾಕ್ ಅನ್ನು ಕೊಟ್ಟಿದೆ. ಬೆಂಗಳೂರು ದಕ್ಷಿಣದಲ್ಲಿ ಬರೋಬ್ಬರಿ 12,719 ಜನರನ್ನ ಯೋಜನೆಯಿಂದ ಕೈಬಿಡಲಾಗಿದೆ. ಗೃಹಲಕ್ಷ್ಮಿಯಿಂದ ಗೇಟ್ ಪಾಸ್ ಕೊಡಲಾಗಿದೆ ಅವರಿಗೆ. ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲಿ 6,624 ಮಂದಿ ಮೃತರ ಹೆಸರು ಇದ್ದಿದ್ದು ಪತ್ತೆಯಾಗಿದೆ. ಮೃತರ ಖಾತೆಗಳಿಗೂ ಕೂಡ 2,000 ರೂಪಾಯಿ ಹಣ ಜಮಾ ಆಗ್ತಾ ಇತ್ತು. ಗೃಹಲಕ್ಷ್ಮಿ ಹಣ ಜಮೆ ಆಗ್ತಾ ಇದ್ದದ್ದು. ಫಲಾನುಭವಿ ಪಟ್ಟಿಯಲ್ಲಿ 4,800 ಮಂದಿ IT ಹಾಗೆ GST ತೆರಿಗೆ ಪಾವತಿದಾರರು ಕೂಡ ಇದ್ದಾರೆ. ಇನ್ನು ಆಧಾರ್ ಸೀಡಿಂಗ್ ಅನ್ನು ಮಾಡದ 1,295 ಜನರಿಗೂ ಕೂಡ ಇದೀಗ ಸೌಲಭ್ಯ ಕಟ್ ಆಗ್ತಾ ಇದೆ. ಅವರಿಗೆ ಸೌಲಭ್ಯ ಸಿಗ್ತಾ ಇತ್ತು, ಅದೀಗ ಕಟ್ ಆಗಲಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪರಿಶೀಲನೆ ನಡೆಸಿದಾಗ ಈ ಅಕ್ರಮ ಬಯಲಾಗಿದೆ. ಯೋಜನೆಯಲ್ಲಿ ಅರ್ಹರಲ್ಲದವರ ವಿರುದ್ಧ ಇದೀಗ ಇಲಾಖೆ ಕ್ರಮ ಕೈಗೊಳ್ತಾ ಇದೆ. ಈ ಮೂಲಕ 12,000ಕ್ಕೂ ಹೆಚ್ಚು ಜನರನ್ನು ಈಗ ಕೈಬಿಡಲಾಗಿರುವಂಥದ್ದು. ಗೃಹಲಕ್ಷ್ಮಿಯ ಯೋಜನೆಯಿಂದ ಬರೋಬ್ಬರಿ 12,719 ಜನರನ್ನು ಬೆಂಗಳೂರು ದಕ್ಷಿಣ ಒಂದರಲ್ಲೇನೆ ಕೈಬಿಡಲಾಗಿದೆ. ಇವರೆಲ್ಲರೂ ಅನರ್ಹರಾಗಿದ್ದರೂ ಕೂಡ ಫಲಾನುಭವಿಗಳಾಗಿದ್ದರು. ಅಂಗನವಾಡಿ ಕಾರ್ಯಕರ್ತೆಯರ ಮಾಹಿತಿ ಸಂಗ್ರಹದಿಂದಾಗಿ ಈ ಅಸಲಿ ಚಿತ್ರಣ ಹೊರ ಬಂದಿರುವಂಥದ್ದು. CM ಅವರ ಕ್ಷೇತ್ರದಲ್ಲೇ, ಅವರ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಮೃತರ ಖಾತೆಗಳಿಗೆ ಹಣ ಜಮೆಯಾಗ್ತಾ ಇತ್ತು ಅನ್ನೋದು ತಿಳಿದು ಬಂದಿದೆ. ಕನಕಪುರದಲ್ಲೇ ಅತಿ ಹೆಚ್ಚು ಮೃತ ಫಲಾನುಭವಿಗಳಿರುವಂಥದ್ದು. ಅಂದರೆ ಒಟ್ಟಾರೆಯಾಗಿ ಮೃತರ ಖಾತೆಗೆ ಹೋಗ್ತಾ ಇದ್ದಿದ್ದು 2,000 ರೂಪಾಯಿ 6,624 ಖಾತೆಗಳಿಗೆ. ಆ ಪೈಕಿ ಆಲ್ಮೋಸ್ಟ್ ಒಂದು 50%ನಷ್ಟು, 50% ಅಂದರೆ 3,058 ಮೃತರ ಖಾತೆಗಳಿಗೆ ಹಣ ಜಮೆ ಆಗ್ತಾ ಇತ್ತು. ಕನಕಪುರ ಕ್ಷೇತ್ರದಲ್ಲಿ ಏನೇ ಜಮೆಯಾದ ಹಣವನ್ನು ವಾಪಸ್ ಪಡೆಯೋದಕ್ಕೂ ಕೂಡ ಇದೀಗ ಇಲಾಖೆ ಕ್ರಮವನ್ನು ಕೈಗೊಳ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯ ದುರುಪಯೋಗವನ್ನು ತಡೆಯೋದಕ್ಕೆ ಸರ್ಕಾರ ಈ ಕಠಿಣ ಕ್ರಮವನ್ನು ಕೈಗೊಳ್ತಾ ಇರುವಂಥದ್ದು. ನಮ್ಮ ಪ್ರತಿನಿಧಿ ಚಂದನ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದನ, ಒಂದಲ್ಲ ಎರಡಲ್ಲ 12,719 ಅಕ್ರಮ ಫಲಾನುಭವಿಗಳು ಅಂತಲೇ ಹೇಳ್ಬೋದು ಇವರನ್ನು. ಯಾಕೆಂದರೆ ಫಲಾನುಭವಿಗಳ ಆಗುವ ಅರ್ಹತೆ ಇಲ್ಲದೆ ಇದ್ದರೂ ಕೂಡ ಅನರ್ಹರಾಗಿದ್ದರೂ ತೆಗೆದುಕೊಳ್ತಾ ಇದ್ರು. ಇದೀಗ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿನೇ ಇಷ್ಟಿದೆ. ರಾಜ್ಯಾದ್ಯಂತ ಎಷ್ಟು ಸಿಗ್ಬೋದು ಅಂತ ಇದನ್ನೆಲ್ಲ ನೋಡಿದ್ರೆ? ನಿಜಕ್ಕೂ ನವೀನ್, ಇದೊಂದು ವಿಪರ್ಯಾಸ ಅಂತ ಹೇಳ್ಬೋದು. CM ತವರು ಕ್ಷೇತ್ರದಲ್ಲೇ ಈ ಒಂದು ಭಾರಿ ಪ್ರಮಾಣದಲ್ಲಿ ಅಕ್ರಮ ನಡೀತಾ ಇರೋದು ನಿಜಕ್ಕೂ ಪ್ರಶ್ನೆಯನ್ನ ಮಾಡುವಂತದ್ದು. ಅಂದ್ರೆ ಇಷ್ಟು ದಿನ ಇವ್ರ ಗಮನಕ್ಕೆ ಬಂದಿರ್ಲಿಲ್ವಾ, ಅಥವಾ ಈಗ DK ಶಿವಕುಮಾರ್ ಅವರು CM ಆದ್ಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸೂಚನೆ ಕೊಟ್ಟ ಮೇಲೆ ಅವರು ಅನಲೈಸ್ ಮಾಡಿದ್ಮೇಲೆ 12,719 ಕೇವಲ ಬೆಂಗಳೂರು ದಕ್ಷಿಣದಲ್ಲಿ ಮಾತ್ರ. ಹಾಗಾದ್ರೆ ಇನ್ನುಳಿದ ಜಿಲ್ಲೆಗಳಲ್ಲಿ ಏನ್ ಕತೆ ಅನ್ನುವಂತ ಯೋಚನೆ ಮಾಡ್ಬೇಕಾಗತ್ತೆ. ಅಂದ್ರೆ ಮೃತರಾಗಿರ್ಬೋದು, ಟ್ಯಾಕ್ಸ್ ಕಟ್ತಾ ಇರೋರು ಆಗಿರ್ಬೋದು, ಹಾಗೆ ಆಧಾರ್ ಸೀಡಿಂಗ್ ಮಾಡದ ಎಷ್ಟೋ ಅಕ್ರಮ, ಅಂದ್ರೆ ಒಟ್ಟಾರೆ ಅಂದಾಜು ಸಿಗ್ತಾ ಇರೋದು 12,719 ಗೃಹಲಕ್ಷ್ಮಿಯರು ಅಂದ್ರೆ ಅಕ್ರಮವಾಗಿ 2,000 ರೂಪಾಯಿನ ಪಡಿತಾ ಇದ್ರು ಅಂತ. ಇದು ಲೆಕ್ಕಕ್ಕೆ ಸಿಕ್ಕಿರೋದು. ಆದ್ರೆ ಲೆಕ್ಕಕ್ಕೆ ಸಿಗದೆ ಇರೋದು ಇನ್ನು ಎಷ್ಟು ಸಾವಿರ ಇದೆ, ಇನ್ನು ಎಷ್ಟು ಲಕ್ಷ ಜನರಿಗೆ 2,000 ರೂಪಾಯಿ ಹೋಗ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಮತ್ತೊಂದ್ ಕಡೆ ಇಷ್ಟು ದಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನ್ ಮಾಡ್ತಾ ಇತ್ತು ಅಂದ್ರೆ, ಈ ಸೂಚನೆ ಕೊಟ್ಟ ಮೇಲೆ ಅವರು ಅಂದ್ರೆ ಕ್ರಮ ತೆಗೆದುಕೊಂಡ ಮೇಲೆ ಅವರು ಒಂದು ಜಿಲ್ಲೆಯಲ್ಲಿ ಇಷ್ಟು ಅಕ್ರಮ ನಡೀತಾ ಇದೆ ಅಂತ ಅವ್ರು ಕಂಡುಹಿಡಿದಿದ್ದಾರೆ. ಆದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಅಧಿಕಾರಿಗಳು ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮ ತಗೊಂಡು ಅಂದ್ರೆ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಸಾರ್ವಜನಿಕರು ಆಗ್ರಹ ಮಾಡ್ತಾ ಇರುವಂಥದ್ದು. ಮತ್ತೊಂದ್ ಕಡೆ ಇದು ಸರ್ಕಾರಕ್ಕೂ ಒಳ್ಳೇದು ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ನಮಗೆ ಥ್ಯಾಂಕ್ ಯು ಚಂದನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.